ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ತನುಶ್ರೀ. ಇದು ನನ್ನ ಮೊದಲನೇ ಮಿನಿ ವ್ಲಾಗ್ ಮಾಡ್ತಿದ್ದೀನಿ. ಈ ವ್ಲಾಗ್ ಏನಂದರೆ, ಬೆಂಗಳೂರಿಂದ ತಮಿಳ್ನಾಡಿಗೆ ಹೋಗೋ ಒಂದು ಪೌರಾಣಿಕ ದೇವಸ್ಥಾನ ವ್ಲಾಗ್ ಆಗಿದೆ. ಇಲ್ಲಿ ಕಾಣುವಂಥ ಬೆಟ್ಟ ಕೃಷ್ಣಗಿರಿ ಬೆಟ್ಟ. ರೋಡ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ನಾವು ಹೋಗ್ತಾ ಇರುವಾಗ ಎಲ್ಲೋ ಒಂದು ಕಡೆ ಜಾತ್ರೆ ಇತ್ತು. ಕಲರ್ಫುಲ್ ಲೈಟ್ ಸಹ ಇತ್ತು. ನಾವು ರೀಚ್ ಆಗುವಾಗ ಆಲ್ಮೋಸ್ಟ್ 9 o'clock ಆಗಿದೆ. ಹಾಗೆ ಸ್ಟ್ರೈಟ್ ನಾವು ಹೋಟೆಲಿಗೆ ಹೋಗಿ ಸರಿ ತಿಂದು ರೂಮಿಗೆ ಹೊರಟ್ವಿ. ಅದಾದಮೇಲೆ ರೂಮಿಂದ ಸುಮ್ಮನೆ ಸುತ್ತಾಡುವಂಥ ದೇವಸ್ಥಾನ ಹತ್ತಿರ ಬಂದ್ವಿ. ದೇವಸ್ಥಾನ ನೋಡಿ ನಾನಂತೂ ದಿಗ್ಭ್ರಮೆ ಆದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಪೌರಾಣಿಕವಾದ ದೇವಸ್ಥಾನ. ನೋಡಲಿಕ್ಕೆ 2 ಕಣ್ಣು ಸಾಲದು. ಹಾಗೆ ಕೆಲವು ಮಂದಿ ಹೀಗೆ ಸುತ್ತುತ್ತಾ ಇದ್ದರು. ನಾನು ಕೇಳಿದೆ ಅಕ್ಕನ ಹತ್ರ, ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ. ಅವರೆಲ್ಲ ಗಿರಿವಲಯ ಅಂತ ಒಂದು ಪದ್ಧತಿ ಇದೆ, ಅಲ್ಲಿ ಸುತ್ತಿ ಬರ್ತಾರೆ ಅಂತ ಹೇಳಿದರು. ಅದು ನಿಯರ್ ಬೈ 14 ಕಿಲೋಮೀಟರ್ ಇದೆ. ಹಾಗೆ ಮರುದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೊರಡಿ ಎಲ್ಲ ಆಗಿ ಹೋಗುವಾಗ 5:20ಕ್ಕೆ ರಾಜಗೋಪುರಕ್ಕೆ ಮುಟ್ಟಿದ್ವಿ. ಅಲ್ಲಿ ಗೋಪುರ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಒಂದು ತುಪ್ಪದ ದೀಪ ಕೊಡ್ತಾರೆ, ಅದನ್ನು ಮಹಾದೇವನಿಗೆ ಅರ್ಪಿಸಬೇಕು ನಾವು. ಅದು ಅರ್ಪಿಸಿದ ಮೇಲೆ 5:15ಕ್ಕೆ ದೇವಸ್ಥಾನದ ನಡೆ ಓಪನ್ ಆಗ್ತದೆ. ಅದಾದಮೇಲೆ ನಮಗೆ ಒಳಗೆಲ್ಲ ಬಿಡ್ತಾರೆ ಹೋಗಲಿಕ್ಕೆ. ಹಾಗೆ ಮುಂದೆ ಹೋಗ್ತಾ ಕ್ಯೂಯಲ್ಲಿ ಒಂದು ನಂದಿ ಸಿಗುತ್ತೆ. ನಂದಿ ಸ್ವಾಮಿಗೆ ಕೈ ಮುಗಿದು ಇಲ್ಲಿ ಸಹ ಪ್ರದಕ್ಷಿಣೆ ಎಲ್ಲ ಮಾಡ್ತಾರಂತೆ, ಮತ್ತು ಅಭಿಷೇಕ ಮಾಡ್ತಾರಂತೆ ಅಮಾವಾಸ್ಯೆ ಪೌರ್ಣಮಿಗೆ. ಹಾಗೆ ಹೋಗ್ತಾ ಒಂದು ದೇವಸ್ಥಾನದ ಸ್ಕೆಚ್ ಇರ್ತದೆ, ಅದು ಸಹ ನೋಡ್ಬೋದು ಎಷ್ಟು ಗೋಪುರ ಇದೆ. ಆಮೇಲೆ ಮುಂದಕ್ಕೆ ಹೋಗುವಾಗ ನಮಗೆ ಇನ್ನೊಂದು ನಂದಿ ಸಿಗುತ್ತೆ. ಹಾಗೆ ನಂದಿ ಸ್ವಾಮಿಗೆ ಒಂದು ಕೈ ಮುಗಿದು ನಡೆ ಹತ್ತಿರ ಮುಟ್ಟುವಾಗ ಶ್ರೀ ಅರುಣಾಚಲೇಶ್ವರ ಸ್ವಾಮಿಯ ದರ್ಶನ ನೀಡುತ್ತೆ. ಹಾಗೆ ದರ್ಶನ ಎಲ್ಲ ಮಾಡಿ ಸ್ವಲ್ಪ ಎದುರು ಹೋದ ಕೂಡಲೇ ಅಲ್ಲೇ ಪಕ್ಕದಲ್ಲಿ ಉನ್ನಮಲೈ ಅಥವಾ ಅಮ್ಮನವರ ದೇವರ ಗುಡಿ ಸಹ ಇತ್ತು. ಅಲ್ಲಿಯ ದರ್ಶನ ಸಹ ಮಾಡಿದ್ವಿ. ಅದರ ಹತ್ತಿರವೇ ಒಂದು ಪುಟ್ಟ ಗಣಪತಿದ್ದು ಸಹ ದೇವಾಲಯ ಇತ್ತು, ಅದು ಸಹ ತುಂಬ ಚೆನ್ನಾಗಿತ್ತು. ಹಾಗೆ ಹೊರಗೆ ಬರುವಾಗ ತುಂಬ ಬೇಜಾರಾಗ್ತಿತ್ತು. ಇನ್ನೂ ನಡೆಗೆ ಬರುವ ಹಾಗೆ ಮಾಡಿಕೊಡು ತಂದೆ ಅಂತ ಒಂದು ಹೃತ್ಪೂರ್ವಕವಾಗಿ ನಮಸ್ಕಾರ ಮಾಡಿ ಹೊರಗೆ ಬರುವಾಗ 7:30ಯಿಂದ 8 ಗಂಟೆ ಆಗಿತ್ತು. ಅಲ್ಲಿ ಅಷ್ಟು ಇದೆ ಸುತ್ತಲಿಕ್ಕೆ ದೇವಸ್ಥಾನ. ಮತ್ತು ಹೊರಗೆ ಬರುವಾಗ ಎಲ್ಲರೂ ಸಹ ಶಿವತಿಲಕ ಧರಿಸ್ತಾ ಇದ್ರು, ಹಾಗೆ ನಾನು ಸಹ ಧರಿಸಿದೆ. ಹಾಗೆ ಅದಾದಮೇಲೆ ಹೊರಗೆ ಬರುವಾಗ ದೇವಸ್ಥಾನದ ಮುಂಭಾಗದಲ್ಲೇ ಒಂದು ದೊಡ್ಡ ಪರ್ವತ ಥರ ಇದೆ, ಅದೇ ಗಿರಿವಲಯಂ ಅಂತ ಕರೆಯಲ್ಪಡುತ್ತಾರೆ. ಅಲ್ಲಿ ಸಾಕ್ಷಾತ್ ಶಿವನೇ ನೆಲೆಸಿದ್ದಾರೆ ಅಂತ ಒಂದು ಅಪಾರವಾದ ನಂಬಿಕೆ ಅಲ್ಲಿನ ಜನರಿಗೂ ಇದೆ. ಹಾಗೆ ಅಲ್ಲಿ ಪ್ರದಕ್ಷಿಣೆ ಮಾಡುವಾಗ ಹಲವಾರು ದೇವಸ್ಥಾನವು ಕಾಣಲಿಕ್ಕೆ ಸಿಗಬಹುದು. 8 ಲಿಂಗಗಳು ಸಿಗಬಹುದು. 8 ಲಿಂಗದಲ್ಲಿ ಈ ಅರುಣಾಚಲ ದೇವರು ಸಹ ಅಗ್ನಿಲಿಂಗ ಅಂತ ಕರೆಯಲ್ಪಡುತ್ತದೆ. ಅದಾದಮೇಲೆ ಈ ದೇವಸ್ಥಾನದಲ್ಲಿ 1000 ವರ್ಷ ಹಿಂದೆ ಕೆತ್ತನೆ ಮಾಡಿದ ತುಂಬ ಚೆನ್ನಾಗಿದ್ದ ವಿಗ್ರಹಗಳು ಸಹ ಇತ್ತು. ಅದನ್ನು ಸಹ ನೋಡಿ ಬೆಳಿಗ್ಗೆ ಉಪಹಾರ ಮಾಡಿ ನಮ್ಮ ನಡೆ ಬೆಂಗಳೂರಿಗೆ ಪಾರ್ಟ್ 2 ಆದಷ್ಟು ಬೇಗ ಬರಲಿದೆ. ಜೈ ಶ್ರೀರಾಮ್.